ಲೇ ಹೊಸಿಬಿರ್ನ ರೆಡಿ ಆಗ್ಬಿಟ್ಟು ಬಾರೆ. ಅಯ್ಯೋ ಅಯ್ಯೋ ಸತ್ ಮಾಡ್ತಾಳೆ ಇವಳಂತೂನುವೆ. ಜೇಕಾ ನಾವು ಕಡ್ಲೆಕಾಯಿ ಪೊರ್ಸೆಗೆ ಹೋಗ್ಬಿಟ್ಟು ಯಾವ ಕಾಲ ಆಗಿತ್ತಲ್ವೇ ಯಪ್ಪ. ಏನೊಂದು 2 ವರ್ಷದಿಂದೇನೋ 3 ವರ್ಷದಿಂದೇನೋ ಅವಾಗ ಹೋಗಿದ್ದೇನೆ ನೀನು ನೋಡಿ ಕಡ್ಲೆಕಾಯಿ ಪೊರ್ಸೆಗೆ. ಮತ್ತು ಹೋಗ್ಲೇ ಇಲ್ಲ ನಾವಂತೂನುವೆ. ಅಯ್ಯೋ ಹೋಗನಿ ಹೋಗನಿ ಅನ್ಕಂಡು ಕೊರೋನಾ ಬಂದ್ಮೇಲೆ ಹೋಗಿಲ್ಲ ಅನ್ಕತೀನಿ ಪದ್ದಿ. ಅಲ್ವೇ ಕೊರೋನಾಗ ಮುಂಚೆ ಹೋಗಿದ್ದಿದ್ದು ನಾವು. ಹೂನ್ ಹೇಳಕ್ಕ, ಕೊರೋನಾಗೂ ಮುಂಚೆನೇ ನೀವು ಹೋಗಿದ್ದಿದ್ದು. ಓ ನಡೀರಿ ಹೋಗೋಣ. ತಲೆಗೋಸ್ಕತಾ ಇದ್ದೆ, ಅದಕ್ಕೆ ತಡ ಆಗೋಗ್ಬಿಡ್ತು. ನೀನ್ ತಲೆಗೋಸ್ಕಳಕ್ಕೆ ಈ ಸತ್ ಮಾಡಿದ್ರೆ ಹೆಂಗೆ ಹೇಳು. ಬಾಬಾ ಇನ್ನು ಜಯಮ್ಮನ್ ಕರ್ಕೊಂಡು ಬೇರೆ ಹೋಗ್ಬೇಕು. ನೋಡಿ ನೋಡಿ ಹೋಗನ್ ಸರ್ನ. ಈಗ ಜಯಮ್ಮನೂ ಬಂದ್ಲು. ನೋಡಿರಕ್ಕ ಇನ್ನೇನು ಎಲ್ರು ಬಂದ್ರಲ್ಲ ಹೋಗೋಣ. ನಡಿಯ ಜಯಮ್ಮ ನೋಡಿ ಹೋಗೋಣ. ಏ ಇಲ್ಲ ಹೆಣ್ಣು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ಹೋಗಿದ್ನಲ್ಲ, ಅದಕ್ಕೆ ನೀನು ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಕಿತ ಕೇಳ್ಕೊಬಿಟ್ಟು ಬರ್ಬೇಕು. ನೀವು ಹೋಗ್ರಿ, ನಾನು ಅದೇ ಇವ್ರಿಗೆ ಹೇಳಿದ್ದಲ್ಲ ಸುಬ್ಬಕ್ಕವ್ರಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರಬೇಕು. ಎಲ್ಲ ಒಪ್ಪಿಗೆ ಆಗೈತೆ, ಫೈನಲ್ ಆಗೈತೆ. ನೀನು ಹೋಗಿ ಮಾತಾಡ್ಕೊಂಬಿಟ್ಟು ಬರೋದು ಒಂದೇ ಬಾಕಿ. ಲೇ ಜಯಮ್ಮ ಮೊದಲು ಕಡ್ಲೆಕಾಯಿ ಪರ್ಸೆಗೆ ಹೋಗ್ಬಿಟ್ಟು ಬರೋಣ ಬಾ, ಆಮೇಕಿಂದ ಬೇಕಾದ್ರೆ ನೀನು ಹೋಗಿವಂತೆ. ಇಲ್ಲ ಕಣ್ಪದ್ದಿ, ನಾನು ಹೋಗ್ಬಿಟ್ಟು ಬರಬೇಕು. ಎಣ್ಣಿನ ಆಮೇಕಿಂದ ಒಂದಿನ ಯಾಮರ್ಬಿಟ್ರೆ ಇನ್ನೊಬ್ರು ಯಾರನ್ನ ಇದು ಮಾಡ್ಕೊಂಡು ಹೊಂಟೋಯ್ತಾರೆ. ಎಣ್ಣಿನ ವಿಚಾರ ನಿಂಗೆ ಗೊತ್ತಿಲ್ಲ. ನೀವು ಹೋಗ್ಬಿಟ್ಟು ಬರ್ರಿ, ನಾನು ಇನ್ನೊಂದು ಕಿತ ಯಾವಾಗನ ಬರ್ತೀನಿ. ಏನೋ ಎಲ್ಲ ಹೋಯ್ತಿದ್ವಿ ಗೆಳ್ತರು ಬತ್ತೀಯೇನೋ ಅಂತ ಕಾರ್ದೆ. ಹೋಗ್ಲಿ ಬಿಡವ ನೀನು ಹೋಗು. ನಿನಗೆ ಅದೇನೋ ಅಂತಾರಲ್ಲ, ಬ್ರೋಕರ್ ಕೆಲಸನೇ ಶಾನೆ ಆಗೋಗ್ಬಿಟ್ಟೈತಿ. ಸರಿ ಹೋಗು, ಒಳ್ಳೇದಾಗಲಿ. ಸರಿ ಹೋಗ್ಬಿಟ್ಟು ಬರ್ರಿ ಎಲ್ಲರೂ. ನಂಗೆ ಒಂದು ಸೇರಿ ಕಡ್ಲೆಕಾಯಿ ತಗೊಬಿಟ್ಟು ಬರ್ರಿ. ಹೋಗಿ ತಗೊಬಿಟ್ಟು ಬರ್ತೀವಿ. ಬರ್ರಕ್ಕ, ಏನು ತಿರ್ಗಾ ಬಸ್ಸು ಹೊಂಟೋಗ್ಬಿಡ್ತದೆ. ನಾವು ಯಾವಾಗೂ ನಮ್ಮ 4 ಜನನೇ ನೀ ಫಿಕ್ಸು. ಬರ್ರಿ ಹೋಗೋಣ. ಜಯಮ್ಮ ದುಡ್ಡು ಹುಚ್ಚತ್ಬಿಟ್ಟೈತೆ ಹೇಳು. ದುಡ್ಡು 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 ಅಂತ ಹೇಳ್ಬಿಟ್ಟು ನೀನು ಎಲ್ಲಿ ಬಂದೋಳು ಅಯ್ಯಮ್ಮ. ಯವಿ 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 ಯಾ ಪಾಟಿ ಜನ ಅವ್ರು ನೋಡ್ದೆ ನಾಕು. ಕಡ್ಲೆಕಾಯಿ ನೋಡು, 3 ಬುಡುಮ್ದು 4 ಬುಡುಮ್ದು ಎಲ್ಲ ಹೆಂಗ ಹಾಕೊಂಡವ್ರಿ. ಜನವೋ ಜನ ಬುಡಿ ಕಿತ. ಅದೇನೇನೆ ಈ ನಡುವೆ ಮಾಡಿರ್ಲಿಲ್ವಲ್ಲ, ಹಿಂದಿನ ವರ್ಷನೋ ಇದರಿಂದನೇ ಶುರು ಮಾಡ್ಕೊಂಡವ್ರು ಮಾಡಕ್ಕಲ್ವಾ, ಅದಕ್ಕೆ ಹೊಸಿ ಜನ ಶಾನೆನೇನಿಯ. ಸರಿ ಸರಿ ನೋಡಿರಿ, ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಕಿಂದ ಇದೆಲ್ಲ ಓಡಾಡನಿ. ಜೇಕಾ ಇವತ್ತಂತೂ ಜಾತ್ರೆಗೆ ಬಂದಿದ್ದೀವಿ. ಸಂದಾಗ ಓಡಾಡ್ಕೊಂಡು ತಿನ್ಕೊಂಡು ಹೊಸಿ ಕಡ್ಲೆಕಾಯಿ ತಕೊಂಡು ಇನ್ನು ಏನೋ ಗೊತ್ತವಲ್ಲ ವೆರೈಟಿ ವೆರೈಟಿ ತಿನ್ಕೊಬಿಟ್ಟು ಹೋಗ್ಬೇಕಣಕ್ಕ. ಬಂದಿರೋದೇ ಉಂಟಂತೆ, ಇನ್ನೇನು ತಕೊಂಡಿದ್ದಂಗೆ ತಿಂದಿದ್ದಂಗೆ ಹೋಗಾಯ್ತದ. ಬಾಪದಿ ಚೆನ್ನಾಗಿ ತಿನ್ಕೊಳ್ಳೋಣ. ಏನೋ ಫ್ರೀ ಬಸ್ ಬಂದಾಗಿಂದನೂ ಆತಗೆ ಎತ್ತು ಬೇಕಾದ್ರು ಹೋಗುವಂತ ನನ್ನ ಗಂಡ. ಬಸ್ ಹಚ್ಕೊಡಂಗಿಲ್ಲ ಏನಿಲ್ಲ ಅಲ್ವಾ. ನಾನು ಕುಡಿಕಿರೋ ದುಡ್ಡು ಎತ್ಕೊಂಡು ಈಗ ನೋಡು ಸೀದಾ ಬಂದು ಎತ್ತಾಗಿ. ಬರ್ರಿ ಬರ್ರಿ, ಹೆಂಗೋ ಬಂದ್ವಲ್ಲ ಹೋಗೋಣ ಬರ್ರಿ ದೇವಸ್ಥಾನಕ್ಕೆ. ಯಪ್ಪ ದರ್ಶನ ಅಂತೂ ಸಂದಕ್ಕಾಯ್ತು ಜಯಕ್ಕ. ಏನು ಜನ ನೋಡು. ನಾವು ಏನಾರ ಇನ್ನೂ ಸಂಜೆ ಮೇಲೆ ಬರ್ತೀವಿ ಅಂದಿದ್ರೆ ಇನ್ನೂ ಜನ ಶಾನೆ ಇರೋರು. ಏನೋ ನಮ್ಮ ಅದೃಷ್ಟ ನೆನಕ ಹೊಸಿ ಬಿರ್ನ ಬಂದು ಹೊಸಿ ಜನ ಕಡಿಮೆನೇ ಅವ್ರೆ. ಅಲಂಕಾರನಕ್ಕ ಭಾಳ ಸಂದಕ್ಕೆ ಮಾಡೋರು ನೋಡಿ. ದೇವ್ರಿಗೆ ಅಲಂಕಾರ ಎಲ್ಲನೂ ಕಡ್ಲೆಕಾಯಿಗೆ ಅಲಂಕಾರ ಮಾಡಿದ್ದಂಗೆ ಅವ್ರೆ. ಕಡ್ಲೆಕಾಯಿ ಪೊರ್ಸಿ ಅಂದ್ಮೇಲೆ ಕಡ್ಲೆಕಾಯಿನಾಗೆ ಮಾಡ್ತಾರಮ್ಮ ಶಾನೆ. ಬೋ ಕಡ್ಲೆಕಾಯಿ ಅಯ್ಯಪ್ಪ ಅದು ಏನು ರಾಸಿ ಹಾಕೊಂಡು ಮಾಡಿರ್ತಾರೆ. ಬರ್ರಿ ನಾವು ಒಂದೊಂದು ಸೇರಿ 2 ಸೇರಿ ಎತ್ಕೊಂಡು ಹೋಗೋಣ. ಯಾರನ್ನ ಒಬ್ರು ಹಾಕಿಸ್ಕೊಳ್ಳೋಣ, ಒಂದು ಬ್ಯಾಗ್ ತಗೊಳ್ಳೋಣ. ಎಲ್ಲ ಬ್ಯಾಗುಗಳಿಗೂ ದುಡ್ಡು ಯಾರು ಕೊಡ್ತಾರೆ, ಯಾರನ್ನ ಒಂದು ಬ್ಯಾಗ್ ತಗೊಂಡು ಒಂದು 4-5 ಸೇರಿ ಹಾಕಿಸ್ಕೊಂಡು ಹೋಗೋಣ. ಹಸಿ ಕಡ್ಲೆಕಾಯಿ ಎಲ್ಲ ಸಂದ ಹಾಕಿರ್ತವೆ. ಬರ್ರಿ ಇನ್ನೂ ಅವೇನು ಆಟ ಸಾಮಾನುಗಳೆಲ್ಲ ಹಾಕಿರ್ತಾರಂತೆ, ನೋಡ್ಕೊಂಡು ಹೋಗೋಣ ಬರ್ರಿ. ಬರ್ರಿ ಹೋಗೋಣ. ಇನ್ನೇನು ದರ್ಶನ ಆಯ್ತಲ್ಲ, ಇನ್ನು ಈಚೆ ಕಡೆ ಸುತ್ತಾಡೋದೇನು ಕೆಲಸ ತಾನೆ. ಬರ್ರಿ. ಓಹೋ ನೋಡಿ ಕಡ್ಲೆಕಾಯಿಗಳು ಹೆಂಗೆ ಇಟ್ಕೊಂಡವ್ರಿ. ಇನ್ನು ಮುಂದಕ್ಕೆ ಹೋಗಿ ನೋಡಿದ್ರೆ ಇನ್ನು ಶಾನೆ ಸಿಗ್ತವೆ ಅಂತ ಅನ್ನಿಸ್ತದೆ. ಬರ್ರಿ ಇನ್ನು ಮುಂದಕ್ಕೆ ಹೋಗಿ ನೋಡೋಣ. ಇದೆಲ್ಲ ಸ್ಟಾರ್ಟಿಂಗ್ ಆಗಿ ನೀವು ತಗೊಬಿಟ್ರೆ ಹೊಸಿ ರೇಟ್ ಇರ್ತದೆ. ಬರ್ರಿ ಹೋಗೋಣ ಬರ್ರಿ ಮುಂದಕ್ಕೆ. ಜಯಕ್ಕ ಏನು ಜಯಕ್ಕ ಈ ಪಾರ್ಟಿ ಜನ ರಾಮ ಶಿವ, ಎಲ್ಲಿ ನೋಡಿದ್ರು ಕಡ್ಲೆಕಾಯಿ, ಎಲ್ಲಿ ನೋಡಿದ್ರು ಕಡ್ಲೆಕಾಯಿ. ಯಪ್ಪ 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 ಯಪ್ಪ. ಜಯಕ್ಕ ಹಾಕಿಸ್ಕೊಳ್ಳೋದ ಇಲ್ಲೇನೇ? ಹೂನಿ ಬಂದಿದ್ದೀವಿ, ನೀನು ಹಾಕಿಸ್ಕೊಂಡಂಗೆ ಇತ್ತೀಯೇ ನೋಡು. ಎಂಥವು ಬೇಕೋ ನೋಡ್ಬಿಡ್ತಾಗ. ನೋಡು ಜಯಕ್ಕ ಹಾಕಿಸ್ಕೊ ಒಂದು 4 ಸೇರ. ಬರ್ರಕ್ಕ ಬರ್ರಕ್ಕ. ಎಷ್ಟು ಸೇರು ಕೊಡೋಣ? ಹೆಂಗಪ್ಪ ಸೇರು? ಅಕ್ಕೋ 40 ರೂಪಾಯಿ ಸೇರು. ನೀನು ಎಲ್ಲಿ ತಗೊಂಡ್ರು ಅಷ್ಟೇ ಇಲ್ಲಿ. ಕಮ್ಮಿ ಗಿಮ್ಮಿ ಮಾಡ್ಕೊಳಕ್ಕಿಲ್ಲ. 3 ಬುಡ್ಬೋವಲ್ಲ ಅವು ಕೊಡೋಣ. 3 ಬುಡ್ಬು ಹೊಸಿ ನೋಡ್ಕೊಂಡು ಕಮ್ಮಿ ಮಾಡ್ಕೊಂಬಿಟ್ಟು ಒಂದು 5 kg ಕೊಡೋಣ. 2ರಿಂದ ಹಂಗೆ ಒಂದು ಬ್ಯಾಗ್ ಕೊಟ್ಬಿಡು. ಹಂಗೆ ದುಡ್ಡು ಕೊಡ್ತೀವಿ. ಕಮ್ಮಿ ಇಲ್ಲ ಕಣಕ್ಕ ಅಷ್ಟೇ. ಸೇರು ಅಂದರೆ KG ಬರ್ತಾವೆ 40 ರೂಪಾಯಿ. ಎಲ್ಲಿಂದ ಎಲ್ಲನ ಹೋಗಿ ತಗೊಳ್ಳಿ. ಈ ಕಡಲೆಕಾಯಿ ಪರ್ಸೆ ಫುಲ್ ಹೋಗಿ ತಗೊಂಡ್ರು ಅಷ್ಟೇ. ಮುಂದೆ ಆಗಲಿ ನೀನಿಯ ಇವ್ರು ಬಂದಿದ್ರು MLA ಸಾಹೇಬ್ರು, ಅವ್ರು ಎಲ್ಲನೂ ಫ್ರೀಯಾಗಿ ನೀಯ ಕೊಟ್ಬಿಟ್ರು. ನೀವು ಆಗ ಬಂದಿದ್ದರೆ ಫ್ರೀಯಾಗಿ ನೀಯ ಸಿಗೋದು ನೋಡು. ಯಪ್ಪ ಯಾ ಫ್ರೀನೂ ಬೇಡ, ಬಂದಿದ್ದೀವಿ ಹಂಗೆ ತಗೊಂಡು ಹೋಗ್ಲಿಲ್ಲ ಅಂದರೆ ಹೆಂಗೆ ಹೇಳಿ. ಹೋಗ್ಲಿ ಕೊಡಪ್ಪ, ಸುಮ್ಮನೆ ದೇವರು ಕಾರ್ಯದಾಗ ಬಂದಿದ್ದೀವಿ. ಇನ್ನು ಯಾಕೆ ಸುಮ್ಕೆ ಏನಿಯ ಕಮ್ಮಿ ಮಾಡಿಸು, ಅದು ಮಾಡಿಸು ಇದು ಮಾಡಿಸು ಅಂತ ಹೇಳ್ಬಿಟ್ಟು ಕೊಡು. ಒಂದು 5 ಸೇರು ಕೊಡು. ಕೊಟ್ಟೆ ನೋಡಿ. ಅವಾಗೆ ಬಂದಿದ್ರೆ ಫ್ರೀಯಾಗಿ ಸಿಗಿರೋದೇನೋ ನಮಗೆ. ಏನು ಮಾಡ್ತೀಯ, ನಮ್ಮ ಟೇಮೇ ಸರಿ ಇಲ್ಲ ಅಂತ ಅನ್ನಿಸ್ತದೆ. ನಮ್ಮ ಟೇಮನ್ನು ಸರಿಯಾಗಿದ್ದಿದ್ರೆ ಸೊರೋಗೋದು. ಹೊಸಿ ಬಿರ್ನ ಬಂದಿದ್ರೆ ಫ್ರೀಯಾಗಿ ತಗೋಬೋದಿತ್ತು. ಬಾ ತಗೊಳ್ರಕ್ಕ. ಎಷ್ಟಾಯ್ತಪ್ಪ? 5, 5, 4, 20, 200 ರೂಪಾಯಿ. ಬ್ಯಾಗ್ 20 ರೂಪಾಯಿ ಅಕ್ಕ. 220 ರೂಪಾಯಿ.
ಸರಿ ಹೇಳು, ಕಮ್ಮಿ ಮಾಡ್ಕಂದ್ರೆ ಕಮ್ಮಿನೂ ಮಾಡ್ಕೊಳಕ್ಕಿಲ್ಲ. ಇಲ್ಲ ಕಣಕ್ಕೋ, ಇಲ್ಲ ಇಲ್ಲ ಅಷ್ಟೇನೇನೆ. ಓಹೋ ಗೊಂಬೆನೇ ಬದ್ದಿ, ಗೊಂಬೆನಾಗೆ ನೋಡು ಕೆತ್ತನೆ ಮಾಡ್ಕೊಂಡ್ರದ ಏನು ನೋಡು, ಎಲ್ಲನೂ ಮಣ್ಣಿನ ಗೊಂಬೆಗಳು ತರ ಮಾಡ್ರದಿ ಅಂತ ಸಂತಾಕ್ ಮಾಡೋರ್ ಕಣಮ್ಮಿ. ಹ್ಞೂ ಕಣಕ್ಕ, ಅಲ್ಲಿ ನೋಡು ಕಡ್ಲೆಕಾಯಿ ತಂದು ಒಯ್ದವ್ರು ಅಷ್ಟೇನಿ, ಕಡ್ಲೆಕಾಯಿ ಮುಟ್ಟೆ ಮಾರ್ತಿರೋ ತರ ನೋಡು ಎಷ್ಟು ಸಂದಾಗಿ. ಯಾರು ಬಂದು ನಿಂತವ್ರು ದೊಡ್ಡ ಮನಸ್ರು, ನೋಡಕ್ಕೇನಾರ ನಿಂತವ್ರು ಏನೋ. ಹ್ಞೂ ನೋಡು, ಅದೇ ಇಲ್ಲಿ ಈಗ ಯಾವ್ದಪ್ಪ ಇದು ಚನ್ನಪಟ್ಟಣನ, ಅದೆಲ್ಲ ಇರ್ತದಲ್ಲ ಗೊಂಬೆಗಳೆಲ್ಲ ನಿಲ್ಸಿರ್ತಾರಲ್ಲ, ಜಾನಪದ ಲೋಕ, ಹಂಗೇನೇ ಸೇಮ್ ಕಾಣ್ತಿರೋದಲ್ವೇ ನೋಡು. ಹ್ಞೂ ಕಣ್ಲಿ ಸೇಮು ಸಂದಾಕ್ ಮಾಡೋರು ನೋಡು, ಮಣ್ಣಾಗ ಮಾಡ್ರ ಗೊಂಬೆಗಳು ಅನ್ನಿಸ್ತದೆ. ಅಲ್ಲ ಕಣಕ, ನಿಜವಾಗ್ಲೂ ಎದ್ದು ಬರಂಗವು ನೋಡು ಗೊಂಬೆಗಳು. ಅದು ನಿನ್ನ ಕಲೆ ಕಲೆ ಅನ್ನೋದು. ಏನೋ ಈ ಸಲ ಬಂದಿದ್ದಕ್ಕೂ ಖುಷಿ ಆಯ್ತೈತೆ. ಈ ಜಯಂ ಬಂದಿದ್ರೆ ಎಂತ ಸಂದಾಕಿರೋದು, ಈ ಜಯಂ ಅಳ್ಳಾಡ್ಕೊಂಡು ಹೋದ್ಲು, ಬರಕ್ಕಿಲ್ಲ ಅಂತ ಹೇಳ್ಬಿಟ್ಲು. ನೋಡಿ ಬೇಡ, ಹೋಗೋಣ ಮುಂದಕ್ಕೆ, ಯಾರ ದೊಡ್ಡ ದೊಡ್ಡರವ್ರು ನಮ್ಗೆ ಯಾಕೆ ಕಡೀರಿ, ಮುಂದಕ್ಕೆ ಹೋಗೋಣ. ನೋಡಿರಕ್ಕ ಪೊದ್ದಿ ಇಲ್ಲಿ ನೋಡೆ ಪೊದ್ದಿ, ಇನ್ನೂ ಕಮ್ಮಿ ಅನ್ನಿಸ್ತದೆ ಇಲ್ಲಂತೂನುವೆ. ಇರು ಕೇಳೋಣ ಹೆಂಗೋ ಸೇರು. ಬರ್ರಕ್ಕ ತಕೊಬರ್ರಿ, ಸೇರ್ 30 ನೋಡಲ್ಲ ಸೇರ್ 30, ನಾವು ನೋಡಿ ಅಲ್ಲಿ ಹೋಗ್ಬಿಟ್ಟು ಸೇರ್ 40 ಕೊಟ್ಬಿಟ್ಟು ಬಂದ್ಬಿಟ್ವಲ್ಲ ಪೊದ್ದಿ. ನೋಡ್ದೇನಮ್ಮ, ಮುಂದಕ್ಕೆ ನಾವು ಹೋಗಿ ತಕೊಬರ್ಬೋದಿತ್ತು. ನೋಡಿ ಇವಾಗ ಎಷ್ಟೊಂದು ರೂಪಾಯಿ ಹೋಯ್ತು, 50 ರೂಪಾಯಿ ಮಿಗದ ನಮ್ಗೇನೇನೆಯಾ, ಏನಾರ ತಿನ್ಕೊಂಡು ಹೋಗ್ಬೋದಿತ್ತಾ. ಲೆಕ್ಕ ಹಾಕು, ಸೇರ್ 40 ಅಂತ ಹೇಳ್ಬಿಟ್ಟು ಇಡೀ ಪೊರ್ಸೆ ಫುಲ್ಲು ಅಷ್ಟೇ ಅಂತ ಹೇಳ್ಬಿಟ್ಟು ನಾ ಹಾಕ್ಬಿಟ್ನಲ್ಲ ವಯ್ಯ ಅವ್ನ ಮಕ್ಕ ಮುಚ್ಚ. ಹಂಗೇನೇನೆ ಏನು ಮಾಡ್ತೀಯ ಬಿಡು, ಯಾಮಾರದ ಮೇಲೆ. ನೋಡು 30 ಅಂತ ಹೇಳ್ತಾವ್, ಇನ್ನು ಮುಂದಕ್ಕೆ ಹೋದ್ರೆ 20ಕ್ಕೆ ಏನಾರ ಕೊಟ್ಬಿಡ್ತಾರ. ಹಂಗೆ ಹುಚ್ಚರು ಮುಂದಕ್ಕೆ ನಡ್ಕೊಂಡು ಹೋಗ್ತಿದ್ರೆ ತೋಟಗಳು ಕಡಲೆ ಗಿಡಗಳು ಸಿಗ್ತವೆ, ಫ್ರೀಯಾಗಿ ನೀಯೇ ತಗೋಬೋದಿತ್ತು ನೋಡು. ಬರ್ರಕ್ಕ ಎಷ್ಟು ಕೊಡನಕ್ಕ? ಸೇರ್ 30 ಯಾವ್ದನ ತಗೊಳ್ರಕ್ಕವು. ಸೇರ್ 30 ಬರ್ರಿ ತಕೊಬರ್ರಿ. ಬಿಡೋಣ, ಎಲ್ಲ ಕಡೆನೂ 30 ಸೇರು. ಈ ಒಬ್ಬ ಯಪ್ಪ ಅಲ್ಲಿ ನಮಗೆ 40 ರೂಪಾಯಿಗೆ ಹೇಳ್ಬಿಟ್ಟು 40 ರೂಪಾಯಿ ಕೊಟ್ಬಿಟ್ಟು ತಕೊಬಿಟ್ವಿ. ಇಲ್ಲ ಕಣಕ್ಕ, 30, 35, 40 ಎಲ್ಲದಂತರ ಮಾರ್ತಿರ್ತಾರೆ. ಅವ್ರವ್ರು ಇದ್ರ ಮೇಲೆ ಇದಷ್ಟೇನೆ. ನಾನು ಸೇರ್ 30 30 ನಾನು ಇನ್ನೊಂದು ಸೇರು ಹಾಕ್ಸ್ಕೊಂಡ್ಲೇನೆ ಅತ್ತಾಗೆ ಇರ್ತದ ಮನೆಗೆ. ನಮ್ಮ ಮನೆಯವ್ರಿಗೆ ಇಷ್ಟ ಶಾನೆ ಹಾಕಿಸ್ಕ ಬೇಕು ಅಂದರೆ. ಎರಡು ಇನ್ನೇನು 30 ರೂಪಾಯಿ ಕಮ್ಮಿ ಐತಲ್ಲ, ಹಾಕಿಸ್ಕ. ನಮ್ಗೇನು ಬೇಡ, ನೀನು ಹಾಕಿಸ್ಕ ಅಣ್ಣ. ಇದೇ ಬ್ಯಾಗ್ಗೆ ಒಂದು ಸೇರು ಹಾಕೋಣ. ಸರಿ ಕಣಕ್ಕ. ಇನ್ನೇನಣ್ಣ, ಇಲ್ಲಿ ಊಟದ ವ್ಯವಸ್ಥೆ ಏನು ಮಾಡಲೇನು, ಪ್ರಸಾದದ ವ್ಯವಸ್ಥೆ ಮಾಡ್ಸೋರು ಕಣಕ್ಕ. ದೇವಸ್ಥಾನದ ಹಿಂದೆಗಡೆ ನಿನಗೆ ಮಾಡ್ಸೋರು ನೋಡಿ. ಇನ್ನೇನು ಇನ್ನೊಂದು ಅರ್ಧ ಗಂಟೆ ಊಟನೂ ಹಾಕ್ತಾರೆ. ನಾವು ಎಲ್ಲನೂ ಹೋಗಿ ತಿನ್ಕೊಬಿಟ್ಟು ಬರ್ತೀವಿ. ಇನ್ನೊಬ್ರಲ್ಲಿ ಕೂತ್ಕೋತಾರಲ್ಲ, ಅವಾಗ ನಾವು ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬರ್ತೀವಿ. ನೀವು ಹೋಗ್ರಿ. ಬರೋದು ಬಂದಿದ್ದೀವಿ ಜೇಕ ಪೊದ್ದಿ. ಬಂದಿದ್ದು ಕೆಂಗೋ ಸಾಕಾಯ್ತು, ಪ್ರಸಾದನೂ ಸಿಕ್ತಂತೆ. ದೇವ್ರ ಪ್ರಸಾದನ ಬೇಡ ಅಂತ ಅನ್ಬಾರ್ದು. ಹೋಗ್ಬಿಟ್ಟು ಹಂಗೇನಿಯ ಪ್ರಸಾದ ಗಿಸದ ತಿನ್ಕೊಂಡು ನೆಟ್ಟು ಬಸ್ ಹತ್ಕೊಂಡು ಹೋಗನಿ. ಸುಮ್ಮನೆ ಯಾಕೆ ದುಡ್ಡು ಖರ್ಚೇಳು. ಏನೋ ನೀವೆಲ್ಲ ತಿನ್ನನಿ ಅಂದರೆ ಹೋಗಿ ತಿನ್ನನಿ. ಇನ್ನೂ ಅರ್ಧ ಗಂಟೆ ಅಲ್ವಾ, ಆ ಕಡೆ ಈ ಕಡೆ ಓಡಾಡ್ಕೊಂಡು ಆಮೇಕಿಂತ ಹೋಗಿ ತಿಂದ್ರೆ ಆಯ್ತು. ಬರ್ರಿ, ಅಲ್ಲಿ ಕಬ್ಬಿನ ಜ್ಯೂಸ್ ನೋಡು, ಕಬ್ಬಿನ ಜ್ಯೂಸ್ ಇಕ್ಕೊಂಡವ್ರೆ. ಹೋಗೊಂದು ಲೋಟ ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಹಂಗೆ ಓಡಾಡ್ತಾ ಇದ್ರೆ ನನ್ನ ಗಂಡಂಗೊಂದು ಉಡ್ದಾರ ತಗೋಬೇಕಮ್ಮ. ಅಲ್ಲಿ ಮಾರ್ತಿರ್ತಾರೆ ದಾರಗಳನ್ನ. ಉಡ್ದಾರ ಕಿತ್ತೋಗ್ಬಿಟ್ಟೈತಂತೆ. ಹೇಳ್ತಿದ್ದ ಒಂದು ಉಡ್ದಾರ ತಗೋಬೇಕು, ಕೈ ಕಟ್ಕೊಳಕ್ಕೆ ಒಂದು ದಾರ ಹಂಗೆ ತಗೊಬಿಟ್ಟು ನೋಡಲ್ಲಿ ಮಾರ್ತಾವ್ರೆ. ತಗೊಂಡು ಓಡಾಡ್ಕೊಂಡಿರೋಣ. ಇನ್ನು ಅರ್ಧ ಗಂಟೆ ಬಿಟ್ಬಿಟ್ಟು ಸೀದಾ ಹೋಗಿ ಊಟದ ಇದಕ್ಕೆ ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಡು ನೆಟ್ಟಂಗೆ ಮನೆಗೆ ಹೋಗೋಣ. ನಿಮ್ಗೆ ಏನಾರ ಬೇಕಾದ್ರೆ ಜಾತ್ರೆ ಓಡಾಡ್ಬಿಟ್ಟು ತಗೊಳ್ಳಿ. ತಿರುಗಿ ಬೇಕು ಅನ್ನಕ್ಕೆ ಹೋಗಬೇಡಿ. ತಗೊಳಕ್ಕ, ಹಾಕಿದ್ದೀನಿ ಒಂದು ಸೇರು. ಅಣ್ಣ ಇಕ್ಕಿದ್ದೀನಿ 30. ಸರಿ ಕಣ್ರಕ್ಕ, ನೀವು ಇನ್ನೂ ಸಂಜೆ ಗಂಟೆ ಇರಬೇಕು. ಸಂಜೆ ಇನ್ನೂ ಜೋರಾಗಿ ಪಟಾಕಿ ಗಿಟಾಕಿ ಎಲ್ಲ ಹೊಡೆದ್ಬಿಟ್ಟು ಮಾಡ್ತಾರೆ. ಯಾವ್ರು ಕಣಕ್ಕ ನಿಮ್ಮದು? ಇಲ್ಲೇ ಕಣಣ್ಣ, ಮದ್ಗಿರಿ ಹತ್ರ. ಹೌದೇನು? ನನ್ನ ತಂಗಿನ ಆ ಕಡೆನೇ ಕೊಟ್ಟಿರೋದು. ಹೌದೇ, ಯಾವ್ರು ಹೇಳು? ಈ ನೇರಳೆಕೆರೆ. ಆ ಕಡೆನಾ? ಸರಿ ಹೇಳು. ನಡೀರಿ ಪದಿ, ಹೋಗ ನಡೀರಿ.